ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶೋ ಯೂಟ್ಯೂಬ್ ಚಾನಲ್. ನಾನು ಶಿವ. ನಾನಿವತ್ತು ಹೊಸದಾಗಿ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡಿರುವಂತ ಎಲೆಕ್ಟ್ರಿಕ್ ಬೈಕ್ ನೋಡಕ್ಕೆ ಬಂದಿದ್ದೀನಿ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಬೆಂಗಳೂರಲ್ಲೇ ಶೋರೂಮ್ ನ ಓಪನ್ ಮಾಡಿ ಬೆಂಗಳೂರಲ್ಲೇ ಮೊದಲು ಈ ಗಾಡಿ ಯಾವ ತರ ಇದೆ ಅಂತ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ತೋರಿಸ್ತಿದ್ದಾರೆ. ಸೊ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು, ಗಾಡಿ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಯಾವ ತರ ಇದೆ ಗಾಡಿ ಅಂತ ಕಂಪ್ಲೀಟ್ ಆಗಿ ನೋಡೋಣ. ಮೇನ್ ಪೀಕ್ ಸಿಟಿಲಿ ಇರುವಂತ ಶೋರೂಮ್, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇದೇ ನೋಡಿ ಹೊಸದಾಗಿ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡಿರುವಂತ ಎಲೆಕ್ಟ್ರಿಕ್ ಬೈಕ್. ಅಂದ್ರೆ ರಾಯಲ್ ಎನ್ಫೀಲ್ಡ್ ಅಲ್ಲೇ ಫ್ಲೈಯಿಂಗ್ ಫ್ಲೂ ಅಂತ ನೋಡಿ, ಫ್ಲೈಯಿಂಗ್ ಫ್ಲೂ ಅಂತ ಸಪರೇಟ್ ಬ್ರ್ಯಾಂಡಿಂಗ್ ಮಾಡಿ, ಸಪರೇಟ್ ಐಕಾನ್ ಲೋಗೋ ಎಲ್ಲ ಮಾಡಿ ರಾಯಲ್ ಎನ್ಫೀಲ್ಡ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತ ಗಾಡಿ ಇದು. ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಬೈಕ್. ನಿಮ್ಗೆ ಎರಡು ಆಪ್ಷನ್ ಬರುತ್ತೆ. ಮೋನೋ ಸೀಟ್ ಬೇಕು ಅಂದ್ರೆ ಸಿಂಗಲ್ ಸೀಟ್ ಸಾಕು ನಿಮ್ಗೆ ಅಂದ್ರೆ ಸಿಂಗಲ್ ಸೀಟ್ ಆಪ್ಷನ್ ಕೂಡ ಬರುತ್ತೆ. ಇಲ್ಲ ನಿಮ್ಗೆ ಇಬ್ರು ಕೂತ್ಕೊಂಡು ಹೋಗೋಕೆ ನಾರ್ಮಲ್ ಗಾಡಿ ತರ ಬೇಕು ಅಂದ್ರೆ ಅದು ಕೂಡ ಆಪ್ಷನ್ ಇದೆ. ಸೈಡ್ ಆಂಗಲ್ ನೋಡಿದ್ರೆ ಈ ತರ ಇದೆ. ಅಂಡ್ ಫ್ರಂಟ್ ಲುಕ್ ತೋರಿಸ್ ನೋಡಿ. ಸೊ ಫ್ರಂಟ್ ಲುಕ್ ಈ ತರ ಕಾಣಿಸುತ್ತೆ. ಅಂಡ್ ಹಾಗೆ ಹಿಂದ್ಗಡೆ ರೇರ್ ನೋಡೋದಾದ್ರೆ ಈ ತರ ಇದೆ. ಒಟ್ಟಿನಲ್ಲಿ ಡಿಫ್ರೆಂಟ್ ಆಗಿ ಯುನೀಕ್ ಆಗಿರುವಂತ ಗಾಡಿ. ಯಾವ ತರ ಇದೆ ಕಂಪ್ಲೀಟ್ ಆಗಿ ಟೆಕ್ನಿಕಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಗಾಡಿ ಲುಕ್ ವೈಸ್ ಯಾವ ತರ ಇದೆ ಅಂತ ಕಾಮೆಂಟ್ ಮಾಡಿ. ಫ್ರಂಟ್ ಈ ಗಾಡಿ ಬಗ್ಗೆ ಮಾತಾಡೋದ್ರೆ, ಈ ಗಾಡಿಲಿ ಲೈಟ್ ಬಂದು ಈ ತರ ಇದೆ. ಸೊ LED ಲೈಟ್ ಕಂಪ್ಲೀಟ್ಲಿ ರೌಂಡ್ ಶೇಪ್ ಇದೆ. ಅಂಡ್ ಇಲ್ಲಿ ನೋಡಿ ಒಂದು ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ಫ್ಲೈಯಿಂಗ್ ಫ್ಲೂ ಇದ್ರದ್ದು ಇಷ್ಟು ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡೋಣ. ಅಂಡ್ ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಇದೆ. ಅಂಡ್ ಈ ಫ್ರೇಮ್ ನೋಡ್ತಾ ಇರಲ್ಲ, ಕಂಪ್ಲೀಟ್ಲಿ ಚಾಸಿಗೆನೆ ಅಟ್ಯಾಚ್ ಆಗಿರುವಂತ ಫ್ರೇಮು. ಇದು ಬಂದು ಕಂಪ್ಲೀಟ್ಲಿ ಕಾಯಿಲ್ ಸಸ್ಪೆನ್ಷನ್, ಬಟ್ ನಿಮಗೆ ಫ್ರೇಮ್ ಪ್ಲೇಸ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ಡಿಸ್ಕ್ ನ ಕೊಟ್ಟಿದ್ದಾರೆ ವಿತ್ ABS, ಡ್ಯೂಯಲ್ ಚಾನಲ್ ABS ಸಿಗ್ತಾ ಇದೆ. ಮತ್ತೆ ಬೈಬ್ರೆ ಅವ್ರದ್ದು ಬ್ರೇಕಿಂಗ್. ಅದು ಬಿಟ್ರೆ ವೀಲ್ ಬಂದು ಕಂಪ್ಲೀಟ್ಲಿ ಅಲಾಯ್ ವೀಲ್. ಅಂಡ್ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಇನ್ ಹೌಸ್ ಡೆವಲಪ್ ಮಾಡಿರುವಂತ ಟೈರ್ಸ್. ಸೊ 19 ಇಂಚ್ 90/90 ಸೆಕ್ಷನ್ ಇರುವಂತ ವೀಲ್. ಫ್ರಂಟ್ ಅಲ್ಲೂ ಅದೇ ವೀಲ್ ಯೂಸ್ ಮಾಡಿದ್ದಾರೆ. ಅಂಡ್ ರೇರ್ ಅಲ್ಲೂ ಕೂಡ ಸೇಮ್ ಟೈರ್ ನ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟ್ ಅಂಡ್ ರೇರ್ ಎರಡು ಟೈರ್ ಕೂಡ ಸೇಮ್ ಡೈಮೆನ್ಷನ್ ಇದೆ. ಅದು ಬಿಟ್ರೆ ನಿಮ್ಗೆ ಮೇನ್ ಗಾಡಿದು ಎಲೆಕ್ಟ್ರಿಕ್ ಬೈಕ್ ಅಂದಾಗ ನಮಗೆ ಮೇನ್ ನೆನಪಾಗೋದೆ ಗಾಡಿದು ಮೋಟರ್ ಬ್ಯಾಟ್ರಿ ಎಲ್ಲಪ್ಪ ಇದೆ ಅಂತ. ಆಕ್ಚುಲಿ ಈ ಗಾಡಿ ಲಾಂಚ್ ಆದಾಗೂ ನನಗೆ ತುಂಬಾ ಡೌಟ್ ಇದೆ, ಈ ಗಾಡಿದು ಬ್ಯಾಟ್ರಿ ಎಲ್ಲಿ ಇಟ್ಟಿರ್ತಾರೆ ಅಂತ. ಈ ಗಾಡಿ ಬ್ಯಾಟ್ರಿ ಇಟ್ಟಿರೋಂಥ ಜಾಗನೇ ತುಂಬಾ ಯೂನಿಕ್ ಅನ್ಬೋದು. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲೇ ಗಾಡಿದು ಬ್ಯಾಟ್ರಿ ಪ್ಲೇಸ್ ಆಗಿರೋದು ನೋಡಿ. ಎಷ್ಟು ಸ್ಲಿಮ್ ಆಗಿ ಇಟ್ಟಿದಾರ. ಇಷ್ಟೇ ಹಬ್ಬ ಅಂದ್ರೆ ಒಂದು ಅರ್ಧ ಅಡಿ ಇದೆ. ಸೊ ಅರ್ಧ ಅಡಿಲೆ ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್ ನ ಮೌಂಟ್ ಮಾಡಿದ್ದಾರೆ. ಅಂಡ್ ಈ ಗಾಡಿಲಿ PMS ಮೋಟರ್, ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರ್ ನ ಯೂಸ್ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಗಾಡಿಲಿ ಬೆಲ್ಟ್ ಡ್ರೈವ್ ಮೆಕಾನಿಸಮ್ ಸಿಗುತ್ತೆ. ಸೊ ಅದು ಇಲ್ಲಿ ನೋಡಿ. ಸೊ ಬೆಲ್ಟ್ ಡ್ರೈವ್ ಮೆಕಾನಿಸಮ್ ಈ ತರ ಕನೆಕ್ಟ್ ಆಗಿದೆ. ಅಂಡ್ ರೇರ್ ಬಂದು ನಮಗೆ ಈ ತರ ಟೈಲೈಟ್ ನ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ LED ಟೈಲೈಟ್ ಮತ್ತೆ ಇಂಡಿಕೇಟರ್ ಬಂದು ಈ ತರ ಇದೆ. ಆಲ್ಮೋಸ್ಟ್ ಸೇಮ್ ನಾವು ರಾಯಲ್ ಎನ್ಫೀಲ್ಡ್ ಇವಾಗ ಬರ್ತಾರಂತ ಗಾಡಿಗಳೆಲ್ಲ ಈ ಇಂಡಿಕೇಟರ್ ನ ನೋಡಿದೀವಿ. ಸೇಮ್ ಇಂಡಿಕೇಟರ್ ನ ಯೂಸ್ ಮಾಡಿದ್ದಾರೆ. ಬಟ್ ಪ್ಲೇಸ್ಮೆಂಟ್ ನಮಗೆ ಯೂನಿಕ್ ಅಂತ ಅನ್ಸುತ್ತೆ. ಫ್ರಂಟ್ ಅಲ್ಲಿ ನಮಗೆ ಇಂಡಿಕೇಟರ್ ಬಂದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ. ಇನ್ನು ಈ ಗಾಡಿಲಿ ಡಿಸ್ಪ್ಲೇ ಅಥವಾ ಸ್ಪೀಡೋಮೀಟರ್, ಓಡೋಮೀಟರ್ ಅಂತ ನಾವು ಹೇಳೋದಾದ್ರೆ, ಇದು ಬಂದು ಸೇಮ್ ನಾವು ಹಿಮಾಲಯನ್ ಬೈಕ್ ಎಲ್ಲ ನೋಡಿರ್ತೀವಲ್ಲ ಅದೇ ಸ್ಪೀಡೋಮೀಟರ್ ಕ್ಲಸ್ಟರ್ ನ ಯೂಸ್ ಮಾಡಿದ್ದಾರೆ. ಬಟ್ ಇದು ಬಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇರುವಂತ ಸ್ಪೀಡೋಮೀಟರ್. ಇನ್ನು ಗಾಡಿ ನೋಡಿ ಆನ್ ಮಾಡೋದು ಈ ತರ. ಸೊ ಕೀಲೆಸ್ ಕಂಪ್ಲೀಟ್ಲಿ ಸೇಮ್ ನಾವು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಎಲ್ಲ ನೋಡಿದ್ವಲ್ಲ ಅದೇ ತರನೇ. ಜಸ್ಟ್ ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡ್ತಾ ಗಾಡಿ ಆನ್ ಆಗುತ್ತೆ. ಯಾವುದೇ ತರ ಕೀ ಏನು ಅವಶ್ಯಕತೆ ಇಲ್ಲ. ಸೊ ಫಿಸಿಕಲ್ ಕೀ ಈ ಗಾಡಿ ಸಿಗಲ್ಲ. ಅಂಡ್ ಅದು ಬಿಟ್ರೆ ಥ್ರೂ ಆಪ್ ಮುಖಾಂತರ ನಾವು ಗಾಡಿನ ಆನ್ ಮಾಡ್ಬೋದು, ಇಲ್ಲ ಥ್ರೂ ಪಾಸ್ವರ್ಡ್. ಅದು ಬಿಟ್ರೆ ಈ ಗಾಡಿ ಬಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರೋದ್ರಿಂದ ಟಚ್ ಸ್ಕ್ರೀನ್ ಮುಖಾಂತರ ಆದ್ರೂ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಜಾಯ್ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಈ ಜಾಯ್ಸ್ಟಿಕ್ ಅಲ್ಲಿ ಕೂಡ ನಾವು ಆಪರೇಟ್ ಮಾಡ್ಬೋದು. ಅಂಡ್ ಇಲ್ಲಿ ಇಂಡಿಕೇಟರ್ ಬಟನ್ ಇದೆ. ಸೊ ಮತ್ತೆ ಇಲ್ಲಿ ನಾವೇನಾದ್ರು ಆಪ್ಷನ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಓಕೆ ಮಾಡಕ್ಕೆ ಸಪರೇಟ್ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಆನ್. ಅಂಡ್ ಇಲ್ಲಿ ರೈಡಿಂಗ್ ಮೋಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಇಲ್ಲಿ ನಾಬ್ ನ ಕೊಟ್ಟಿದ್ದಾರೆ, ಜಸ್ಟ್ ರೊಟೇಟಿಂಗ್ ನಾಬ್. ಅದು ಬಿಟ್ರೆ ಇಲ್ಲಿ ನಮಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಹೋಮ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಸೈಡ್ ನಾವು ಬಟನ್ ನೋಡ್ಬೋದು. ಅದು ಬಿಟ್ರೆ ಈ ಸೈಡ್ ಅಲ್ಲಿ ನಮಗೆ ವಾಯ್ಸ್ ಅಸಿಸ್ಟ್ ಇದೆ ಅನ್ಸುತ್ತೆ. ಅದಕ್ಕೋಸ್ಕರ ವಾಯ್ಸ್ಗೆ ಸಪರೇಟ್ ಆಗೋ ಒಂದು ಬಟನ್ ಕೊಟ್ಟಿದ್ದಾರೆ. ಅಂಡ್ ಮೋಟರ್ ಆನ್ ಮತ್ತೆ ಆಫ್ ಮಾಡಕ್ಕೆ ಒಂದು ಸ್ವಿಚ್ ಇರಬೇಕು. ಮತ್ತೆ ಚಾರ್ಜಿಂಗ್, ಇಲ್ಲಿ ಚಾರ್ಜಿಂಗ್ ಪ್ಲಗ್ ಬರುತ್ತೆ. ಸೊ ಚಾರ್ಜಿಂಗ್ ಪೋರ್ಟ್ ನ ಓಪನ್ ಮಾಡಕ್ಕೆ ಈ ನಾಬ್ನ ಯೂಸ್ ಮಾಡ್ಬೋದು. ಹಜಾರ್ಡ್ ಲೈಟ್ ಗೆ ಅಂತ ಸಪರೇಟ್ ಸ್ವಿಚ್ ನ ಕೊಟ್ಟಿದ್ದಾರೆ. ಅಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಈ ಗಾಡಿಲಿ. ಸೊ ಅದಕ್ಕೆ ಈ ಸ್ವಿಚ್ ನ ನಾವು ಯೂಸ್ ಮಾಡ್ಬೋದು. ಇದಿಷ್ಟು ಆಪ್ಷನ್ಸ್ ನಮಗೆ
ಈ ಒಂದು ಗಾಡಿ ಸಿಗುತ್ತೆ. ಆ್ಯಂಡ್ ಮಿರರ್ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಅಂತ ಸಪ್ರೇಟಾಗಿ ಡಿಸೈನ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಲೋಗೋ ಕೂಡ ಹಾಕ್ಬಿಟ್ಟಿದ್ದಾರೆ. ಸೊ ಬಟನ್ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂದರೆ ನೋಡಿ ಈ ಥರ ಆದರೂ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ರೈಡಿಂಗ್ ಮೋಡ್ ಅಂತ ಬಂದಾಗ ರೈನ್ ಮೋಡ್ ಇದೆ, ಟೂರಿಂಗ್ ಇದೆ, ಆ್ಯಂಡ್ ಪರ್ಫಾರ್ಮೆನ್ಸ್ ಮೋಡ್ ಇದೆ, ಜೊತೆಗೆ ಎಕೋ ಮೋಡ್ ಕೂಡ ಇದೆ. ಇದ್ರ ಜೊತೆಗೆ ಕಸ್ಟಮೈಸ್ ಅಂದರೆ ನನಗೆ ಇಲ್ಲಿರೋದು ಯಾವುದೂ ಬೇಡ, ನನಗೆ ಸಪ್ರೇಟಾಗಿ ಯಾವ್ದಾರ ನನಗೆ ಸಪ್ರೇಟಾಗಿ ಒಂದು ರೈಡಿಂಗ್ ಮೋಡ್ ಬೇಕು ಅಂದರೆ ಅದನ್ನ ಕಸ್ಟಮೈಸ್ ಮಾಡ್ಕೋಬೋದು, ಅದನ್ನ ಎಡಿಟ್ ಮಾಡ್ಕೋಬೋದು. ಅಂದರೆ ನನಗೆ ಪವರ್ ಎಷ್ಟು ಬೇಕು, ಟಾರ್ಕ್ ಎಷ್ಟು ಇರಬೇಕು, ಮತ್ತು ರೀಜನ್ ಕೂಡ ಇದೆ ಈ ಗಾಡಿಲಿ. ಸೊ ರೀಜನ್ ಯಾವ ಥರ ಇರಬೇಕು, ಮತ್ತು ಆ್ಯಂಟಿ ಲಾಕ್ ಬ್ರೇಕ್ ಅದು ABS ಬೇಕಾ ಬೇಡವಾ ಪ್ರತಿಯೊಂದು ಸೆಟ್ಟಿಂಗ್ ಮಾಡ್ಕೋಬೋದು. ಸೆಟ್ಟಿಂಗ್ ಮಾಡಿಕೊಂಡು ಸೇವ್ ಕೊಟ್ಟರೆ ಮುಗಿದೋಯ್ತು. ಜಸ್ಟ್ ನಾನು ಕಸ್ಟಮೈಸ್ ರೈಡಿಂಗ್ ಮಾಡನ್ನ ಹಾಕೊಂಡು ಹೋಗ್ಬೋದು. ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈ ಗಾಡಿ ನಮಗೆ ನೋಡ್ತಾ ಇರ್ಬೋದು. ಸೊ ವೆಹಿಕಲ್ ಸೆಟ್ಟಿಂಗ್ ಆಪ್ಷನ್ ಇದೆ, ಸಿಸ್ಟಮ್ ಸೆಟ್ಟಿಂಗು, ವೆಹಿಕಲ್ ಮೋಡು, ಕನೆಕ್ಷನ್ಸು ಮತ್ತು ಸುಮಾರು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಸ್ಪೀಡೋಮೀಟರಲ್ಲಿ ನಮಗೆ ಗಾಡಿದು ಪರ್ಸೆಂಟೇಜ್ ಎಷ್ಟಿದೆ ಮತ್ತು ರೇಂಜ್ ಎಷ್ಟಿದೆ, ಜೊತೆಗೆ ಇದು ಓಡೋಮೀಟರ್ ರೀಡಿಂಗು ಎಷ್ಟು ಓಡಿದೆ ಗಾಡಿ ಮತ್ತು ಸ್ಪೀಡ್ ಎಷ್ಟು ಹೋಗುತ್ತೆ ಅದು ಕೂಡ ನಾವು ಇಲ್ಲಿ ನೋಡ್ಬೋದು. ಈ ಗಾಡಿಲಿ ಯುನಿಕ್ ಏನು ಗೊತ್ತಾ, ಈ ಗಾಡಿಯ ಒಂದು ಚಾಸಿ. ಸೊ ಚಾಸಿ ಏನು ನೋಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಫೋರ್ಸ್ಡ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂಥ ಚಾಸಿ ವಿತ್ ಝೀರೋ ವೆಲ್ಡಿಂಗ್. ಅಂದರೆ ಯಾವುದೇ ಥರ ವೆಲ್ಡಿಂಗ್ ಮಾಡಿಲ್ಲ ಈ ಗಾಡಿಗೆ. ಕಂಪ್ಲೀಟ್ ನಟ್ಟು ಬಟ್ಟಿಲಿ ಫಿಟ್ ಮಾಡಿರುವಂಥ ಗಾಡಿ. ಫೋರ್ಸ್ಡ್ ಅಲ್ಯೂಮಿನಿಯಂ ಯೂಸ್ ಮಾಡಿರೋದ್ರಿಂದ ಗಾಡಿದು ವೆಯ್ಟ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ಸ್ಟ್ರೆಂತ್ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಬ್ಯಾಟ್ರಿಗೆ ಅಂತಾನೆ ಅಥವಾ ಬ್ಯಾಟ್ರಿ ಪ್ಯಾಕ್ಗೆ ಅಂತಾನೆ ಈ ಪಾರ್ಟ್ ಏನಿದೆ, ಈ ಪಾರ್ಟ್ನ ಮೆಗ್ನೀಷಿಯಂ ಅಲಾಯ್ಸ್ ಇಂದ ಪ್ಯಾಕ್ ಮಾಡಿದ್ದಾರೆ. ಯಾಕೆಂದ್ರೆ ನಿಮಗೆ ಗೊತ್ತಿರುತ್ತೆ ಬ್ಯಾಟ್ರಿಗಳು ಪಾರ್ಟ್ ತುಂಬಾ ಸೆನ್ಸಿಟಿವ್. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಬೆಂಕಿ ಎತ್ಕೊಬಿಡುತ್ತೆ ಅಥವಾ ಬೇರೆ ತರ ಇನ್ಸಿಡೆಂಟ್ಗಳು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಈ ಒಂದು ಪಾರ್ಟ್ ನ ಕಂಪ್ಲೀಟ್ಲಿ ಮೆಗ್ನೀಷಿಯಂ ಅಲಾಯ್ ಮೆಟಲ್ ಇಂದ ಮಾಡಿದ್ದಾರೆ. ಜೊತೆಗೆ ಈ ಒಂದು ಗಾಡಿದು ಬ್ಯಾಟ್ರಿ ಬಂದು 3.9 kWh ಕೆಪಾಸಿಟಿ ಇರುವಂತ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಲಿಥಿಯಂ ಅಯಾನ್. ಜೊತೆಗೆ ಮೋಟರ್ ಬಂದು 15 kW ಪೀಕ್ ಪವರ್ ಇರುವಂತ ಮೋಟರು, PMS ಮೋಟರ್. ಅದು ಬಿಟ್ರೆ ಈ ಗಾಡಿಲಿ ನಮ್ಗೆ ವೈರ್ಲೆಸ್ ಚಾರ್ಜಿಂಗ್ ಇದೆ. ಜಸ್ಟ್ ನಮ್ಮ ಮೊಬೈಲ್ ನ ಇಟ್ಟರೆ ಚಾರ್ಜಿಂಗ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂತ ಮೊಬೈಲ್ ಇಲ್ವಾ, ತೊಂದರೆ ಇಲ್ಲ, ಇಲ್ಲಿ USB Type-C ಪೋರ್ಟ್ ನ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿದು ಚಾರ್ಜಿಂಗ್ ಎಲ್ಲಪ್ಪ ಹಾಕೋದು, ಇಲ್ಲೂ ಚಾರ್ಜಿಂಗ್ ಪೋರ್ಟ್ ಇಲ್ಲ, ಇಲ್ಲೂ ನೋಡಿದ್ರೆ ಚಾರ್ಜಿಂಗ್ ಪೋರ್ಟ್ ಇಲ್ಲ. ಎಲ್ಲಿ ಚಾರ್ಜಿಂಗ್ ಪೋರ್ಟ್ ಅಂತ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಬಟನ್ನ ಬ್ರೇಕ್ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಚಾರ್ಜಿಂಗ್ ಪೋರ್ಟ್ ಓಪನ್ ಆಗುತ್ತೆ. ಓಪನ್ ಆಯ್ತಾ, ಇಲ್ಲಿದೆ ನೋಡಿ ಚಾರ್ಜಿಂಗ್ ಪೋರ್ಟ್. ಈ ಗಾಡಿ ನಮಗೆ ಆನ್ ಬೋರ್ಡ್ ಚಾರ್ಜಿಂಗ್ ಇದೆ. ಅಂದ್ರೆ ಮೇನ್ ಚಾರ್ಜರ್ ಕಂಪ್ಲೀಟ್ಲಿ ಇಲ್ಲೇ ಈ ಟ್ಯಾಂಕ್ ತರ ಇದೆಯಲ್ಲ, ಇಲ್ಲಿ ಮೌಂಟ್ ಮಾಡಿರ್ತಾರೆ. ಚಿಕ್ಕದಾಗ ಒಂದು ಕನೆಕ್ಟರ್ ತರ ಇರುತ್ತೆ. ಆ ಕನೆಕ್ಟರ್ನ ನಾವಿಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಸೀಟಿಂಗ್ ಆಪ್ಷನ್ ಅಂತ ಬಂದಾಗ ನೀವು ಆ ಗಾಡಿಯಲ್ಲಿ ಸಿಂಗಲ್ ಸೀಟ್ ನೋಡಿದ್ರಲ್ಲ, ಸೊ ಇದು ನೋಡಿ ವಿತ್ ಪಿನಿಯನ್ ಕೂಡ ನಿಮಗೆ ಬರುತ್ತೆ. ಸ್ಟ್ಯಾಂಡರ್ಡ್ ಆಗಿ ನಿಮಗೆ ವಿತ್ ಪಿನಿಯನ್ ಬರುತ್ತೆ. ನಿಮ್ಗೆ ಇಲ್ಲ ಈ ಸೀಟ್ ಬೇಡ ಅಂದ್ರೆ ರಿಮೂವ್ ಮಾಡ್ಕೋಬಹುದು. ಸೊ ರಿಮೂವಬಲ್ ಆಪ್ಷನ್ ನಮಗೆ ಈ ಒಂದು ಗಾಡಿಲಿ ಕೊಟ್ಟಿದ್ದಾರೆ. ಕಲರ್ ಅಂತ ಬಂದಾಗ ಈ ಗಾಡಿ ನಮಗೆ 2 ಕಲರ್ ಆಪ್ಷನ್ ಸಿಗುತ್ತೆ. ಒಂದು ಗ್ರೀನ್, ಸೊ ಈ ತರ ಗ್ರೀನ್, ಮೆಟಲ್ ಗ್ರೀನ್ ಅಂತ ಅನ್ಬೋದು ಅಥವಾ ಡಾರ್ಕ್ ಗ್ರೀನ್ ಅಂತ ಆದ್ರೂ ಅನ್ಬೋದು. ಅದು ಬಿಟ್ಟರೆ ಬ್ಲ್ಯಾಕ್, ಸೊ ಈ ತರ ಬ್ಲ್ಯಾಕ್ ಕಲರ್ ನಮಗೆ ಸಿಗುತ್ತೆ. ಬಟ್ ನನಗೆ ಪರ್ಸ್ನಲ್ ಈ ಕಲರ್ ಏನಿದೆ ಸಾಕಾಗಿದೆ. ಎಸ್ಪೆಷಲಿ ಈ ಸಿಲ್ವರ್ ಮತ್ತೆ ಗ್ರೀನ್, ಈ 2 ಕಾಂಬಿನೇಷನ್ ಅಲ್ಲಿ ಗಾಡಿ ನೋಡೋಕ್ಕೆ ಸೂಪರ್ ಆಗಿ ಕಾಣಿಸುತ್ತೆ. ಓಕೆ, ಬನ್ನಿ ಗಾಡಿ ನೋಡ್ಸೋಣ. ಓಕೆ, I'll explain in detail. There is no physical key with the vehicle. There are 2 ways to turn on the vehicle. There are 2 ways. One is with this switch. Okay. If you press this button, the display will be turned on. Okay. And you need to enter a password, which is of 5 digits. And there is another option from the mobile application, which is a mobile application, FF app, Flying Flea app. From this also you can turn it on and turn it off. This is ಬನ್ನಿ ಓಡಿಸೋಣ ಒಂದು ರೌಂಡು. ಬ್ರೇಕಿಂಗ್ ಸೂಪರ್ ಆಗಿದೆ. ಗಾಡಿ ಕುಂತ್ಕೊಳ್ಳೋಕ್ಕೆ ಒಳ್ಳೆ ನಿಂಬಲಾಗಿದೆ ನೋಡಿ. ಅಯ್ಯಪ್ಪ ಸಖತ್ತು ಸ್ಲಿಮ್ ಆಗಿದೆ ಗಾಡಿ ಮಾತ್ರ. ಬಟ್ ಪವರ್ ಮಾತ್ರ ಮಸ್ತಿದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಎಕೋ ಮಾಡಲ್ ಇರೋದು, ಈ ಎಕೋ ಮಾಡಲ್ಲಿ ಈ ಲೆವೆಲ್ಗೆ ಪಿಕಪ್ಪ ಝುಯ್ ಅಂತ ನುಗ್ತದೆ. ಬಟ್ ನನಗೆ ಬೈಕ್ ಓಡಿಸಿ ಕಾಲು ಇಲ್ಲಿಗೋಗುತ್ತೆ ಬ್ರೇಕಿಂಗ್ಗೆ. ಬಟ್ ಫ್ರಂಟ್ ಬ್ರೇಕು ರೇರ್ ಬ್ರೇಕು ಎರಡನ್ನೂ ಕೈಲೇ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಕೇಳಿಸ್ಕೊಂಡ್ರಲ್ಲ, ಇದರಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ. ಬಟ್ ರಿವರ್ಸ್ ಮೋಡ್ ನನಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ
ಇದನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಆವಾಗ ಕ್ರ್ಯಾಬ್ ಅಥವಾ ಸಿ ಅಂತ ಅನ್ನೋದು ನೋಡಿ. ಸಿ ಅಂದರೆ ಕ್ರ್ಯಾಬಲ್ ಮೋಡ್ ಅಂತೆ, ಸೊ ಕ್ರ್ಯಾಬ್ ಮೋಡ್ ಅಂತೆ. ಸೊ ಆವಾಗ ನಾವು ಉಲ್ಟಾ ಥ್ರಾಟಲ್ ಕೊಟ್ಟರೆ ರಿವರ್ಸ್ ಹೋಗುತ್ತೆ, ಆ ಆಪ್ಷನ್ ಇದೆ. ಓಕೆ, ಇವಾಗ ಆಫ್ ಮಾಡ್ಕೊಳ್ಳೋಣ. ಲಿಟ್ರಲಿ ನನಗೆ ಒಂದಿನ ಎತ್ಕೊಳ್ಬೇಕು ಗಾಡಿನ ಅಂತ ಅನಿಸ್ತಾ ಇದೆ. ಆ ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಗಾಡಿ ಮಾತ್ರ. ಜಸ್ಟ್ ಇನ್ನು ನಾನು ಎಕೋ ಮೋಡಲಿರೋದು. ಎಕೋ ಮೋಡಲ್ಲೇ ನನಗೆ ಈ ಥರ ಫೀಲ್ ಕೊಡ್ತಾ ಇದೆ. ಇವಾಗ ರೈಡ್ ಮೋಡ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ಟೂರಿಂಗ್. ಹೂ, ಸೀರಿಯಸ್ಲಿ ಜಾಸ್ತಿ ಇದೆ ಟಾರ್ಕು. ಜಸ್ಟ್ ಇದು ನಾರ್ಮಲ್ ಟೂರಿಂಗ್ ಮೋಡು. ಅದು ಬಿಟ್ಟರೆ ಇವಾಗ ಆ್ಯಕ್ಚುಲಿ ಪೀಕ್ ಪವರ್ ಇರೋದು. ಇವಾಗ ಜರ್ಕೊಳಿತದೆ ಗುರು. 0 to 100 ಜಸ್ಟ್ 3.9 ಸೆಕೆಂಡ್ಸ್ ರೀಚ್ ಆಗುತ್ತೆ ಗಾಯ್ಸ್. ಇನ್ನೊಂದು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಸೊ ಗಾಡಿ ಓಡಿಸ್ಬೇಕಾದ್ರೆ ನಾವು ಬೇರೆಯವ್ರಿಗೆ ಯಾವ ಥರ ಕಾಣಿಸ್ತೀವಿ ಅಂತ ನೋಡಿ. ಸಿಟ್ಟಿಂಗ್ ಪೊಸಿಷನ್ ಡಬಲ್ ಹೋಯ್ತಿದ್ದೀರ ಅಂದರೆ ಈ ಥರ ಕಾಣಿಸುತ್ತೆ ನೋಡಿ. ಆ್ಯಂಡ್ ಅದೇ ಸಿಂಗಲ್ ಆಗಿ ಹೋಯ್ತೀರ ಅಂದರೆ ಈ ಥರ ಇರುತ್ತೆ. ಸೊ ಗಾಡಿ ಮೇಲೆ ಕುಂತ್ಕೊಂಡ್ರೆ ಎಲೆಕ್ಟ್ರಿಕ್ ಬೈಕ್ ಓಡಿಸ್ತಾ ಏನೋ ಫೀಲೇ ಬರ್ತಾಯಿಲ್ಲ. ಸಖತ್ ಇಷ್ಟ ಆಯ್ತಾ ಇದೆ. ಈ ಗಾಡೀಲಿ ಒಂದು ಲಾಂಗ್ ಡ್ರೈವ್ ಹೋಗಲೇಬೇಕು, ಆ ಥರ ಫೀಲ್ ಕೊಡ್ತಾ ಇದೆ. ಒಟ್ಟಿನಲ್ಲಿ ಸಖತ್ ಕ್ರೇಜ್ ಆಗಿದೆ ಗಾಡಿ ಮಾತ್ರ. ಲುಕ್ ನೋಡ್ಕೊಳ್ಳಿ ಹಿಂಗೆ ಆಚೆ ಕಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ. ಯೂಶಲಿ ನನಗೆ ಬ್ಲ್ಯಾಕ್ ಕಲರ್ ಬೈಕ್ಗಳು ಸಖತ್ ಇಷ್ಟ ಆಗುತ್ತೆ, ಬಟ್ ಈ ಗಾಡಿ ನನಗೆ ಗ್ರೀನ್ ಆ್ಯಂಡ್ ಸಿಲ್ವರ್ ಇದೆಯಲ್ಲ ಸಖತ್ ಇಷ್ಟ ಆಯಿತು. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂತ ಹೇಳಿ. ಬಟ್ ಗಾಡಿ ಮಾತ್ರ ಪರ್ಸ್ನಲಿ ಸಖತ್ತಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಗಾಡಿ ಅಂತ. ಆ್ಯಂಡ್ ಈ ಗಾಡಿದ ಪ್ರೈಸ್ ಅಂತ ಬಂದಾಗ ಆಲ್ರೆಡಿ ಇವಾಗ ಗಾಡಿ ಬುಕ್ಕಿಂಗ್ ಎಲ್ಲ ಸ್ಟಾರ್ಟಿಂಗ್ ಆಗಿದೆ. ಸೊ ಇನ್ನು ಪ್ರೈಸ್ ಅಂತ ಬಂದಾಗ ಈ ಗಾಡಿದು ಎಕ್ಸ್ ಶೋರೂಮ್ ಪ್ರೈಸು ಬೆಂಗಳೂರಲ್ಲಿ 2.74 ಲ್ಯಾಕ್ಸ್ ಇದೆ. ಆನ್ ರೋಡು ನಮ್ಗೆ ಹತ್ರ 3 ಲಕ್ಷ ಆಗುತ್ತೆ, ಅಂದರೆ 5,000 ಹೆಚ್ಚು ಕಮ್ಮಿ. ಸೊ 2.95 ಅಂತ ಹೇಳ್ತಿದ್ದಾರೆ, 5,000 ಹೆಚ್ಚು ಕಮ್ಮಿ 3 ಲಕ್ಷ ಆಗುತ್ತೆ. ಈ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಇವಾಗ ಬುಕ್ ಮಾಡ್ತೀರಂದರೆ 6 ವಾರದಲ್ಲಿ ಗಾಡಿ ಕೂಡ ಡೆಲಿವರಿ ಕೊಡ್ತಾರಂತೆ. ಸೊ ಬೆಂಗಳೂರಲ್ಲೇ ಫೆಸ್ಟ್ ಕೊಡ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಬೆಂಗಳೂರಲ್ಲೇ ಫೆಸ್ಟ್ ಕೊಡ್ತಾ ಇರೋದು. ಸೊ ಯುನೀಕ್ ಆಗಿರುವಂಥ ಎಲೆಕ್ಟ್ರಿಕ್ ಬೈಕ್ ಅಂತಾನೆ. ಸೀರಿಯಸ್ಲಿ ಈ ಥರ ಒಂದು ಬೈಕ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರಾಬ್ಲಮ್ ಏನಂದರೆ ರೇಂಜ್ ಒಂದು ಇಶ್ಯೂ ಆಗ್ಬೋದು. ಯಾಕೆಂದರೆ ಈ ಗಾಡಿದು ರೇಂಜ್ ಬಂದು 154 ಕಿಲೋಮೀಟ್ರು. ಸೊ 154 IDC ಅಂತ ಹೇಳಿದ್ದಾರೆ. ನಾವು ರಿಯಲ್ ಆಗಿ ಒಂದು 100 ಕಿಲೋಮೀಟ್ರ್ ಓಡಾಡ್ಬೋದು ಅಷ್ಟೇ. ಸೊ ಸಿಟಿಲಿ ಓಡಾಡೋಕ್ಕೆ ಓಕೆ, ಬಟ್ ನಾನು ಲಾಂಗ್ ಟ್ರಾವೆಲ್ ಮಾಡ್ತೀನಿ ಅಂದರೆ ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಸೊ ಜಾಸ್ತಿ ರೇಂಜ್ ಇಲ್ವಲ್ಲ ಅಂತ. ಇನ್ನೊಂದು ಸ್ವಲ್ಪ ಜಾಸ್ತಿ ರೇಂಜ್ ಇದ್ದಿದ್ರಂತೂ ಒಳ್ಳೆ ಗಾಡಿ ಅಂತ ಅನ್ಬೋದಿತ್ತು. ಆ್ಯಂಡ್ ಈ ಗಾಡಿನ ನಾವು ವಿತ್ ಬ್ಯಾಸ್ ಕೂಡ ತಗೋಬೋದು, ಅಂದರೆ ಬ್ಯಾಟ್ರಿನ ರೆಂಟಲ್ ಥರ ಕೊಟ್ಬಿಡ್ತಾರೆ EMI. ಸೊ ಇದು ಹೊಸ್ದಾಗಿ ಲಾಂಚ್ ಆಗಿರುವಂಥ ಫ್ಲೈಯಿಂಗ್ ಫ್ಲೂ ಎಲೆಕ್ಟ್ರಿಕ್ ಬೈಕ್ನ ಒಪಿನಿಯನ್ನು ಏನು ಅನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಓಕೆನಾ, 3 ಲಕ್ಷ ಕೊಡ್ಬೋದಾ ಈ ಗಾಡಿಗೆ ಹೇಳಿ. ನನಗಂತೂ ಪರ್ಸನಲಿ ಸಖತ್ ಇಷ್ಟ ಆಯಿತು. ಬಟ್ ಅದೇ ರೇಂಜ್ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರೋದು. ಆ್ಯಂಡ್ ನನಗೆ ಈ ಪಾರ್ಟ್ ಮಾತ್ರ ಸಖತ್ ಇಷ್ಟ ಆಯ್ತಿದೆ. ಅಂದರೆ ಮೂವ್ ಆಯ್ತಿದ್ರೆ ಗಾಡಿ, ಆವಾಗ ಈ ಸಸ್ಪೆನ್ಷನ್ ಮೂಮೆಂಟ್ ಏನಿದೆ ಗಾಡಿ ಮೂವ್ ಆಗಬೇಕಾದ್ರೆ ಹಂಸ್ಕೊಳ್ಳೋದಿಲ್ಲ, ಈ ಸಸ್ಪೆನ್ಷನ್ ಮೂಮೆಂಟ್ ಆಗೋದು ನಮಗೆ ತುಂಬ ಕ್ರೇಜಿಯಾಗಿ ಕಾಣಿಸುತ್ತೆ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ಸೊ ಇದಿಷ್ಟು ನನಗನ್ಸಿದ್ದು ಈ ಒಂದು ಗಾಡಿ ಬಗ್ಗೆ. ನಿಮಗೇನು ಅನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಕಮೆಂಟ್ ಮಾಡಿ. ಸೊ ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳಿ. ಆ್ಯಂಡ್ ಹಾಗೆ ನೀವೇನಾರು ಈ ಗಾಡಿನ ಟೆಸ್ಟ್ ಡ್ರೈವ್ ನೋಡಬೇಕು ಅಂದರೆ ಬೆಂಗಳೂರಲ್ಲಿ ಎಲ್ಲಿ ಗೊತ್ತಾ, ಸೊ ಜಯದೇವ ಹಾಸ್ಪಿಟ್ಲ್ ಹತ್ರ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ. ಸೊ ಅಲ್ಲೇ ಇವಾಗ ಹೊಸ್ದಾಗಿ ಫ್ಲೈಯಿಂಗ್ ಫ್ಲೂ ಇದು ಕೂಡ ಶೋರೂಮ್ ಮಾಡಿದ್ದಾರೆ. ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೀವು ಗಾಡಿನ ಡಿಸ್ಪ್ಲೇ ಕೂಡ ನೋಡ್ಬೋದು, ಜೊತೆಗೆ ಗಾಡಿನ ಟೆಸ್ಟ್ ಡ್ರೈವ್ ಕೂಡ ನೋಡ್ಬೋದು.